ಬಚ್ಚಲ ನೀರು ತಿಳಿಯಿದ್ದರೇನು, ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನು, ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನು, ಕೂಡಲ ಸಂಗನ ಶರಣರ ಅನುಭವವಿಲ್ಲದವರು ಎಲ್ಲಿದ್ದರೇನು, ಎಂತಾದರೇನು. ಅಂದರೆ ಇದರ ಭಾವಾರ್ಥವೇನು? ಆಕಾಶದಲ್ಲಿ ಮಾವಿನ ಹಣ್ಣು ಇದ್ರೆ ಅದು ನಮಗೇನು ತಿಲ್ಲಕ್ಕೆ ಬರ್ತದೇನು? ಅದು ತಿಲ್ಲಕ್ಕೆ ಭೀ ಬರಲ್ದು, ಕೊಯ್ಲಕ್ಕೆ ಭೀ ಬರಲ್ದು, ನೋಡ್ಲಿಕ್ಕೆ ಭೀ ನೋಡ್ಬೋದು. ಆದರೆ ಕೈಗೆ ಸಿಗಲಾರದ ವಸ್ತು ಅದು. ಕೊಯ್ಯಲಿಲ್ಲ, ಅದು ಮೆಲಿಯಲಿಲ್ಲ, ಅದು ಕೊಯ್ಲಕ್ಕೆ ಭೀ ಬರಲ್ದು, ತಿಲ್ಲಕ್ಕೆ ಭೀ ಬರಲ್ದು. ಆಮೇಲೆ ಬಚ್ಚಲ್ ನೀರು ಅದು ಕುಡಿಲಕ್ಕೆ ಬರ್ತದೇನ್ರಿ? ಹಾಂ, ಯಾವುದರ ಒಳ್ಳೇದು ಕಾರ್ಯಕ್ಕೆ ಬರ್ತದೇನು? ಅಲ್ಲ. ಬಚ್ಚಲ ನೀರು ಯೋಗ್ಯವೆನಿಸಲಾರದ ಅಯೋಗ್ಯವಲ್ಲದ ಬಂಗಾರವು. ಅದು ಬಂಗಾರ ಕಬ್ಬಿಣಂಬದು ಬಂಗಾರಕ್ಕೆ ಆಗ್ಬಹುದೇನು? ಇಲ್ಲ, ಅಯೋಗ್ಯವದು. ಎಲ್ಲಿದ್ದರೇನು ಅದು ಯಾವುದು ಭೀ ಎಲ್ಲಿದ್ದರೇನು ಅದು ನಮಗೆ ಉಪಯೋಗ ಆಗಲಾರ್ದಂಥ ವಸ್ತು, ನಮಗೆ ಉಪಯೋಗಕ್ಕೆ ಬರಲಾರ್ದಂಥ ವಸ್ತು, ಅದು ನಮಗೆ ಎಲ್ಲಿದ್ದರೇನು ಏನು ಭೀ ಆಗೋದಿಲ್ಲ. ಅದಕ್ಕೆ ನಾವು ಆ ವಸ್ತುಗಳನ್ನು ಯಾವುದು ಈಗ ಆಕಾಶಕ್ಕೆ ಮಾವಿನ ಹಣ್ಣು ಅದ ಅಂದ್ರೆ ಅದಕ್ಕೆ ನಮ್ಗೆ ಕೊಯ್ಲಕ್ಕೂ ಬರಲ್ದು, ಅದಕ್ಕೆ ಕಡ್ದು ನಮಗೆ ತಿಲ್ಲಕ್ಕೂ ಬರಲ್ದು. ಅದು ಬಚ್ಚಲ್ ನೀರು ನಮಗೇನು ಕುಡಿಲಕ್ಕೆ ಬರ್ತದೇನು? ಅದು ಪೂಜೆಗೆ ಬರ್ತದೇನು? ಅದು ಅಯೋಗ್ಯ. ಹಾಗೆ ಸಂಗಮ ದೇವರ ಒಳ್ಳೆಯ ಶರಣರ ಅನುಭವವಿಲ್ಲದೆ, ನನ್ನ ಕೂಡಲ ಸಂಗಮ ದೇವರ ಅನುಭವವಿಲ್ಲದೆ, ಕೂಡಲ ಸಂಗಮನಾಥನ ಅನುಭವ ಅಂದ್ರೆ ಆ ದೇವರ ಅನುಭವ, ಗುರುಗಳ ಅನುಭವ, ಅವರೆಲ್ಲ ದೇವರದ ಅನುಭವ, ಕೂಡಲ ಸಂಗನಾಥನ ಅನುಭವ ಅಂದರೆ ಯಾವುದೇ ಅನುಭವ. ಈಗ ಒಳ್ಳೆಯದ ಅನುಭವ ಮತ್ತು ಕೆಟ್ಟದ ಅನುಭವ. ಒಳ್ಳೆಯದಕ್ಕೆ ನಾವು ಅದಕ್ಕೆ ಅನುಭವದಿಂದ ಅಳವಡಿಸಿಕೊಳ್ಬೇಕು, ಅದಕ್ಕೆ ಅನುಭವ, ಅದಕ್ಕೆ ಒಳ್ಳೆಯ ಅನುಭವ. ಅನುಭವದೊಳಗೆ ಎರಡು ಉಂಟು, ಒಂದು ಕೆಟ್ಟದು, ಒಂದು ಒಳ್ಳೆಯದು. ನಾವು ನಮ್ಮದು ಹತ್ರ ನಾವು ಆರಿಸಿಕೊಳ್ಳಬೇಕು. ಯಾವುದು? ಒಳ್ಳೆಯದೇ ಅನುಭವಕ್ಕೆ ನಾವು ಆರಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನೇ ಅಳವಡಿಸಿಕೊಳ್ಳಬೇಕು. ಹಾಗೆ ಒಳ್ಳೆಯದ ಅನುಭವ ಸಂಗಮ ದೇವರ ಒಳ್ಳೆಯ ಅನುಭವವಿಲ್ಲದವರನ್ನು ಎಲ್ಲಿದ್ದರೇನು. ಒಳ್ಳೆಯ ಅನುಭವವಿಲ್ಲದವರು, ಒಳ್ಳೆಯ ಮಾತನಾಡದವರು, ಒಳ್ಳೆಯ ನುಡಿಯಲಾರದವರು ಅವರು ಎಲ್ಲಿದ್ದರೇನು, ಹೇಗಿದ್ದರೇನು, ಅದಕ್ಕೆ ಅವರಿಗೆ ನಮ್ಗೆ ಸಂಬಂಧವಿಲ್ಲ ಅಂಥೇಳಿ ಎಲ್ಲಿದ್ದರೇನು, ಅವರು ಏನಾದರೇನು ಪ್ರಯೋಜನವಿಲ್ಲ ಎಂದು ಬಸವಣ್ಣನವರು, ಕೂಡಲ ಸಂಗಮದೇವ ಬಸವಣ್ಣನವರಿಗೆ ತಿಳುವಳಿಕೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ಭಕ್ತಿಯಿಂದ ಕೂಡಲ ಸಂಗಮನಾಥನಿಗೆ ಅಷ್ಟು ಆರ್ತತೆಯಿಂದ ಬೇಡಿಕೊಂಡಿದ್ದಾರೆ.